ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಬಿಗ್ ನ್ಯೂಸ್. 3 ಡಜನ್ ಶಾಸಕರ ಸುದ್ದಿಯೊಂದು ಈಗ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬೆಳವಣಿಗೆಯ ಸುಳಿವನ್ನು ಕೊಡ್ತಾ ಇದೆ. ಹಾಗಾದ್ರೆ 36 ಶಾಸಕರು ಏನು ಮಾಡೋದಕ್ಕೆ ಹೊರಟಿದ್ದಾರೆ? ದೊಡ್ಡ ದೊಡ್ಡ ಮಿನಿಸ್ಟರ್ಗಳ ಬೆಂಬಲ, ಯಾವ ಲೆಕ್ಕಾಚಾರ ಸಿದ್ಧವಾಗಿದೆ? ಈಗ ಸಿ.ಟಿ. ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಒಂದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಲ್ವ ರಾಜ್ಯ ರಾಜಕಾರಣದಲ್ಲಿ. ಕೈಪಾಳಿದ ಒಳಗಡೆ, ಬಿಜೆಪಿಯ ಒಳಗಡೆ ಎರಡೂ ಕಡೆ ಕಿಡಿ ಹೊತ್ತಿಸಿದಂಥ ಕೇಸ್ ಇದು. ಒಂದು ಕಡೆ ಅಲ್ಲ, ಎರಡೂ ಕಡೆ ಅಸಮಾಧಾನದ ಕಿಡಿ ಹೊತ್ತಿಸಿದ ಕೇಸ್. ಈ ಕೇಸ್ನ ಬೆನ್ನಲ್ಲೇ ಆಗಿರುವ ಬಿಗ್ ಡೆವಲಪ್ಮೆಂಟ್ ಏನದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಏನಂತ? ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೇಸ್ನ ಬೆನ್ನಲ್ಲೇ ಪಕ್ಷದಲ್ಲಿ ಕಿಡಿ ಹೊತ್ತುಕೊಳ್ತಾ ಅಂತ ಬಿಜೆಪಿ ಸಿಡಿದೆದ್ದಿದ್ದು ಬಿಟ್ಟಾಕಿ. ಸಹಜವಾಗಿ ಸಿ.ಟಿ. ರವಿ ಅವರು ಇದರಿಂದ ಮೈಲೇಜ್ ಪಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಲೋಕಾಯುಕ್ತದವರು ಕೇಂದ್ರ ಗೃಹ ಇಲಾಖೆ ತನಕ, ಹಾಗೆ ಮಾನವ ಹಕ್ಕುಗಳ ಆಯೋಗದ ತನಕ ತಗೊಂಡು ಹೋಗಿದ್ದಾರೆ. ಈ ಮೂಲಕ ಕರ್ನಾಟಕ ಪೊಲೀಸರನ್ನ ಮಾನವ ಹಕ್ಕು ಆಯೋಗಗಳ ಎದುರು ನಿಲ್ಲಿಸಬೇಕು ಮತ್ತು ಕೇಂದ್ರ ಗೃಹ ಇಲಾಖೆ ಎಂಟ್ರಿ ಆಗೋ ರೀತಿ ಮಾಡಬೇಕು ಅನ್ನೋ ಪ್ರಯತ್ನವು ಭರ್ಜರಿಯಾಗಿ ನಡೀತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಟ್ಟರೂ ಕೂಡ ಸಿ.ಟಿ. ರವಿ ಅವರು ಬಿಡ್ತಿಲ್ಲ ಈ ಕೇಸ್. ಅದು ಒಂದು ಕಡೆ ಬಿಜೆಪಿ ಅಸ್ತ್ರ ಮಾಡ್ಕೊಂಡಿರೋದು ಒಂದು ಕಡೆ, ಆದ್ರೆ ಕಾಂಗ್ರೆಸ್ನ ಒಳಗಡೆ ಕಿಡಿ ಹೊತ್ಕೊಂಡಿದೆ. ನೆನಪು ಮಾಡ್ಕೊಳ್ಬಹುದು, 2018ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಜಟಾಪಟಿಯಿಂದಾಗಿ ಎಲ್ಲಿ ತನಕ ಹೋಯ್ತು ರಾಜ್ಯ ರಾಜಕಾರಣ ಅಂತ. PLD ಬ್ಯಾಂಕ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಹೊತ್ತಿದ ಕಿಡಿ ಸರ್ಕಾರವನ್ನೇ ಬಲಿ ತೆಗೆದುಕೊಳ್ತು. ಈಗ ಮತ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುತ್ತ ಜಟಾಪಟಿಯೊಂದು ಶುರುವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ಕೇಸ್ ಹಾಗೂ DCC ಅಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಈ ಎರಡು ವಿಚಾರಗಳು, ಹಾಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ಏನದು, ಒನ್ ಬೈ ಒನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸರ್ಕಾರಕ್ಕೆ, ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟಂಥ ಬಿಗ್ ನ್ಯೂಸ್ ಇದು. ದಿಢೀರ್ ಅಂತ ಒಂದು ಡಿನ್ನರ್ ಮೀಟಿಂಗ್ ಆಯಿತು. DK ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿದ್ದಾಗಲೇ ಆಯಿತು. ಹೊಸ ವರ್ಷದ ಹೆಸರಲ್ಲಿ ಊಟ ಅಂತ ಡಿನ್ನರ್ ಪಾರ್ಟಿಗೆ ಸೇರಿದ್ದಾರೆ. ಒಬ್ರಲ್ಲ ಇಬ್ರಲ್ಲ 36 ಶಾಸಕರು. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ 5-6 ಮಿನಿಸ್ಟರ್ಸು, 35 ಜನ ಶಾಸಕರು ಒಟ್ಟು ಅಲ್ಲಿ ಸೇರಿದ್ದು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಮೊನ್ನೆಯಷ್ಟೇ ಆ ಬಗ್ಗೆ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟರು. KPCC ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆಗಿದೆ ಕೈಪಾಳಿದ ಒಳಗಡೆ ಅಂದರೆ, DK ಶಿವಕುಮಾರ್ ಅವರ ಅಬ್ಬರ, ಅವರ ಕೆಲಸಕ್ಕೆ ಕಿಡಿ ಕಿಡಿ ಕೆಂಡವಾಗಿದ್ದಾರೆ. ಅದು ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶ ಇರಬಹುದು. ಅದರಲ್ಲಿ ಬೆಳಗಾವಿಯ ನಾಯಕರನ್ನ, ಹಿರಿಯ ನಾಯಕರನ್ನ ಕಡೆಗಣಿಸಲಾಯಿತು. ವೆಲ್ಕಮ್ ಪೋಸ್ಟರ್, ಬ್ಯಾನರ್ ಬಂಟಿಂಗ್ಸ್ ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ. ಬೇಕಂತಾನೆ ಅವರನ್ನ ಡೈವರ್ಟ್ ಮಾಡಿ ಬೇರೆ ಕಾರ್ಯಗಳಿಗೆ ನಿಯೋಜಿಸಿದ್ದು. ಈ ರೀತಿ ಎಲ್ಲ ಆಕ್ರೋಶಗಳು, ಆರೋಪಗಳು ಕೇಳಿ ಬಂದವು. ಕೊನೆಗೆ ಪಕ್ಷದ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಗೋ ಭಾಗಿಯಾದ್ರು, ಬಟ್ ಕಾರ್ಯಕ್ರಮದಿಂದ ಮಾನಸಿಕವಾಗಿ ಅಂತರ ಕಾಯ್ದುಕೊಂಡ್ರು ಅನ್ನೋದು ನೋಡಿರೋ ವಿಚಾರ ಅಲ್ವಾ. ಬೆಳಗಾವಿಯಲ್ಲಿ ನಡೆದಂಥ ಈ ರವಿ ವರ್ಸಸ್ ಹೆಬ್ಬಾಳ್ಕರ್ ಜಟಾಪಟಿಯಲ್ಲಿ ಗೃಹ ಇಲಾಖೆಯಲ್ಲಿ DK ಶಿವಕುಮಾರ್ ಅವರು ನೇರವಾಗಿ ಹಸ್ತಕ್ಷೇಪ ಮಾಡಿದ್ರು ಅಂತಲ್ವ. ಈಗ ಸಿ.ಟಿ. ರವಿ ದೂರು ಕೊಟ್ಟಿದ್ದಾರೆ, ನಮ್ಮ ಹತ್ರ ಎಲ್ಲ ಕಾಲ್ ಮಾಡಿದ್ದು ಮತ್ತೊಂದು ಎಲ್ಲ ದಾಖಲೆ ಇದೆ ಅಂತಿದ್ದಾರೆ. ಈ ವಿಚಾರ ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಯಾವ ರೀತಿ ಸಿಡಿದೆಬ್ಬಿಸಿದೆ ಅಂದರೆ, ನೇರವಾಗಿ ಹೇಳಿಬಿಟ್ರು, ಪೊಲೀಸರ ವರ್ತನೆ ನಮಗೆ ಮುಜುಗರ ತರುತ್ತೆ ಕೆಲವೊಮ್ಮೆ ಅಂತ. ಮತ್ತು ನನಗೆ ಮಾಹಿತಿ ಇಲ್ಲ ಸಿ.ಟಿ. ರವಿ ಅವ್ರನ್ನ ಯಾವ್ಯಾವ ಜಿಲ್ಲೆ ಓಡಾಡಿಸಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ, ಮಾಹಿತಿ ಪಡ್ಕೊಳ್ತೀನಿ ಅನ್ನೋ ಮೂಲಕ ಇದು ಯಾವುದು ನನ್ನ ಇನ್ಸ್ಟ್ರಕ್ಷನ್ ಮೇರೆಗೆ ನಡೆದೇ ಇಲ್ಲ, ಗೃಹ ಸಚಿವರನ್ನೇ ಮೀರಿ ಇಲ್ಲಿ ಕೆಲಸ ನಡೆದಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಗೃಹ ಸಚಿವರೇ ಹೇಳಿದ್ರು. ಮತ್ತೆ ಈ ಕೆಟ್ಟ ಹೆಸರು ಬರ್ತಿರೋದು ಯಾರಿಗೆ? ಗೃಹ ಸಚಿವರಿಗೆ ತಾಕತ್ತಿಲ್ಲ, ಗೃಹ ಸಚಿವರಿಗೆ ದಮ್ಮಿಲ್ಲ, ಗೃಹ ಸಚಿವರಲ್ಲಿರೋಕೆ ಅರ್ಹರಲ್ಲ ಅಂತಾನೆ ಅಲ್ವಾ ಮುಗಿ ಬೀಳ್ತಿರೋದು. ರಾಜೀನಾಮೆ ಕೊಡ್ಲಿ ಅಂತ ಕೊನೆಗೆ ಅವರು ಖಾತೆ ಬದಲಾವಣೆ ತನಕ ಗೃಹ ಸಚಿವರು ಸಿಟ್ಟಾಗಿದ್ದಾರೆ. ನನಗೆ ಬೇಡ ಇಲಾಖೆ, ಮತ್ತೊಬ್ಬರು ಬಂದು ಮೂಗು ತೋರಿಸೋದಕ್ಕೆ ಅನ್ನೋ ವಿಚಾರವನ್ನ ಸಿದ್ದರಾಮಯ್ಯನವ್ರ ಮುಂದೆ ಇಟ್ಟಿದ್ದೂ ಕೂಡ ಚರ್ಚೆ ಆಯಿತು. ಇದೆಲ್ಲವೂ ಕೂಡ ಬಂದಿದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂಥ ಡಿನ್ನರ್ ಮೀಟಿಂಗ್ ಅಲ್ಲಿ. ಇದಕ್ಕಿಂತ ಪ್ರಮುಖವಾಗಿ ಜಿಲ್ಲೆಯ ರಾಜಕಾರಣ,
ರಾಜ್ಯ ರಾಜಕಾರಣ ಇದ್ದಿದ್ದೆ, ಆದರೆ ಜಿಲ್ಲೆಯ ರಾಜಕಾರಣದಲ್ಲಿ ಹಸ್ತಕ್ಷೇಪ ಅಂದಾಗ ಅದು ಇನ್ನೂ ನಾಯಕರನ್ನ ಸಿಡಿದೇಳೋ ರೀತಿ ಮಾಡುತ್ತೆ. ಸತೀಶ್ ಜಾರಕಿಹೊಳಿ ಅವರೇನು ಸಣ್ಣ ಲೀಡರ್ ಅಲ್ಲ, ಅವರು ಮುಖ್ಯಮಂತ್ರಿ ಕುರ್ಚಿ ತನಕ ತಯಾರಿ ನಡೆಸ್ಕೊಂಡಿದ್ದೀನಿ ಅಂತ ಓಪನ್ ಆಗಿ ಹೇಳಿದವ್ರೆ. DCM, KPCC ಅಧ್ಯಕ್ಷ ಸ್ಥಾನ, ಮುಖ್ಯಮಂತ್ರಿ ಕುರ್ಚಿ ಯಾಕಾಗಬಾರ್ದು, ಮುಂದಿನ ಎಲೆಕ್ಷನ್ನಲ್ಲಿ ನಾನು ಆಕಾಂಕ್ಷಿನೇ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಹಾಗಿರೋವಾಗ ಅವ್ರ ಜಿಲ್ಲೆಯಲ್ಲಿ DCC ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಒಮ್ಮತದಿಂದ ಹೆಸರು ಕೊಟ್ಟು ಅದು ಅಂತಿಮವೂ ಆಗಿ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಧ್ಯಪ್ರವೇಶ ಮಾಡಿ ಅವ್ರ ಕಡೆಯವ್ರಿಗೆ ಕೊಡಿಸೋದಿಕ್ಕೆ ಅಡಗಾಲು ಹಾಕಿದ್ದಾರೆ ಅನ್ನುವಂಥ ಆಕ್ರೋಶ ಬೇರೆ ಅಲ್ಲಿ ಎದ್ದಿದೆ. ಸೊ ಜಿಲ್ಲಾ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರ ಬೆಂಬಲದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಬ್ಬರ ಜಾಸ್ತಿ ಆಗಿದೆ ಅನ್ನೋ ಆಕ್ರೋಶ ಸಿಡಿದಿರೋದು ಅವತ್ತು PLD ಬ್ಯಾಂಕು, ಇವತ್ತು DCC ಅಧ್ಯಕ್ಷರ ವಿಚಾರ. ಮತ್ತು ಈ ಬೆಳಗಾವಿ ಅಧಿವೇಶನದ CT ರವಿ ವರ್ಸಸ್ ಹೆಬ್ಬಾಳ್ಕರ್ ಜಟಾಪಟಿಯಲ್ಲಿ ಪಕ್ಷಕ್ಕೇನು ಇದರಿಂದ ಲಾಭ? ಪಕ್ಷಕ್ಕೆ ಮುಜುಗರ ತಂತು ಈ ವಿಷಯ. ಹೈಕಮಾಂಡ್ ಬೇರೆ ಸಿಟ್ಟು ಮಾಡ್ಕೊಳ್ತು, ರಾಹುಲ್ ಗಾಂಧಿ ಅವರ ಹೆಸರನ್ನು ಯಾಕೆ ಬಳಸಿದ್ರಿ, ರಾಹುಲ್ ಗಾಂಧಿ ಅವರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರು ಅಂತ ಎಲ್ಲ ಕಡೆ ಪ್ರಚಾರ ಆಗೋದಕ್ಕೆ ಕಾರಣ ಆಯ್ತಲ್ವಾ? ಯಾಕೆ ಅವ್ರ ಹೆಸರನ್ನ ಅನಾವಶ್ಯಕ ತರಬೇಕಿತ್ತು ಅಂತ ಹೈಕಮಾಂಡು ಸಿಟ್ಟು ಮಾಡ್ಕೊಂಡು ಇದನ್ನೆಲ್ಲ ಇಲ್ಲಿಗೆ ಮುಗಿಸಿ ನೀವು ನೋಡ್ಕೊಳ್ಳಿ, ಅದನ್ನ ಏನೋ ಪೊಲೀಸು ಕೇಸು ಅಂತ ಅದನ್ನ ದೊಡ್ಡದಾಗಿ ಎಳೆದಾಡಿ ಇಲ್ದಿರುವಂಥ ಸಮಸ್ಯೆ ತಂದಿಡಬೇಡಿ ಅನ್ನುವಂಥ ಮೆಸೇಜೇ ಬಂತು ಅಲ್ಲಿಂದ ಕೂಡ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಹೇಳಿದ್ರು, ಇಂಥದ್ದೆಲ್ಲ ಸಾವಿರ ನಡೆದಿದೆ, ಸೆಷನ್ ಒಳಗಡೆನೆ ಬಗೆಹರಿಬೇಕು, ಕ್ಷಮೆ ಮತ್ತೊಂದು ಸಭಾಪತಿಗಳ ತೀರ್ಮಾನದ ಅಡಿಯಲ್ಲೇ ಇದೆಲ್ಲ ನಡೀಬೇಕು, 1000 ಗಟ್ಟಲೆ ಇಂಥದ್ದೆಲ್ಲ ನಡೆದು ಹೋಗಿದೆ, ಇದೇನು ಫಸ್ಟ್ ಟೈಮ್ ಅಲ್ಲ ಅಂತ ಹೇಳುವ ಮೂಲಕ ನಡೀತಿರೋ ರೀತಿ ಸರಿ ಇಲ್ಲ ಅನ್ನೋದನ್ನ ಅವತ್ತೇ ಎಚ್ಚರಿಸಿದ್ರು. ನಮಗೆ ನೆನಪಿದೆ ಏನೇನಾಗಿತ್ತು ಅಂತ. ಈ ಎಲ್ಲ ಬೆಳವಣಿಗೆಗಳು ಕೂಡ DK ಶಿವಕುಮಾರ್ ಅವರ ವರ್ತನೆಯ ಬಗ್ಗೆ ಕೈ ಶಾಸಕರು, ಮಿನಿಸ್ಟರ್ಗಳು ಸಿಡಿದೇಳುವಂತೆ ಮಾಡಿರೋದು. 35-36 ಶಾಸಕರು ಒಟ್ಟಿಗೆ ಕೂತಿವತ್ತು ಒಟ್ಟಿಗೆ ಊಟ ಮಾಡಿ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಕೈಪಾಳ್ಯದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಸುಳಿವು ಕೊಡ್ತಿದ್ದಾರೆ. KPCC ಅಧ್ಯಕ್ಷರನ್ನ ಕೆಳಗಿಳಿಸಲೇಬೇಕು ಅನ್ನುವ ಪಟ್ಟು ಈಗ ಹಿಡಿದಿರೋದು. ಅಧ್ಯಕ್ಷ ಬದಲಾವಣೆ ಆಗಲೇಬೇಕು, ಎರಡೆರಡು ದೊಡ್ಡ ಹುದ್ದೆಗಳನ್ನು ಇಟ್ಕೊಳ್ಳೋಕೆ ಹೇಗೆ ಸಾಧ್ಯ? ಮಂತ್ರಿಗಿರಿ ಬಿಡ್ಲಿ, ಇಲ್ಲ ಅಧ್ಯಕ್ಷ ಸ್ಥಾನ ಬಿಡ್ಲಿ, ಇವರು DCM ಬೇರೆ ಅದ್ರ ಜೊತೆಗೆ. ಇದೆಲ್ಲವೂ ಇವ್ರ ಬಳಿ ಯಾಕಿರಬೇಕು? ಹೆಚ್ಚುವರಿ DCM ಸೃಷ್ಟಿ. DK ಶಿವಕುಮಾರ್ ಅವರು ಸಿಂಗಲ್ DCM ಆಗಿ ಉಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಹೆಚ್ಚುವರಿ DCM ಸೃಷ್ಟಿ ಆಗಲೇಬೇಕು ಅನ್ನುವಂಥ ದಾಳವನ್ನು ಅವರು ಉಳಿಸಿರೋದೀಗ. ಇದ್ರ ನಡುವೆ KPCC ಅಧ್ಯಕ್ಷ ಕುರ್ಚಿಯಿಂದ DK ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಿದ್ರೆ ಅವ್ರು ನೆಕ್ಸ್ಟ್ ಸ್ಕೆಚ್ ಹಾಕೋದೆ CM ಕುರ್ಚಿಗೆ. ಅದೇ ತಲೆನೋವಾಗಿರೋದೀಗ ಸಿದ್ದರಾಮಯ್ಯನವರು ಬಣಕ್ಕೆ. KPCC ಅಧ್ಯಕ್ಷ ಸ್ಥಾನ ಇರೋವಷ್ಟು ದಿನ ಎರಡೆರಡು ಹುದ್ದೆ ಇದೆ, 3 ಹುದ್ದೆ ಇದೆ ಅನ್ನೋ ಕಾರಣಕ್ಕಾದ್ರೂ ಅವರು ಸ್ವಲ್ಪ ಸೈಲೆಂಟ್ ಆಗಿರಬಹುದು, ಬೇರೆಯವರ ಅಸಮಾಧಾನ ನುಂಗಿಕೊಂಡು ಹೈಕಮಾಂಡ್ ಸುಮ್ಮನಿದೆ ಅಂತ. ಆದರೆ KPCC ಅಧ್ಯಕ್ಷ ಕುರ್ಚಿಯಿಂದ ಇಳಿಸಿಬಿಟ್ರೆ ಅಧಿಕಾರ ಹಂಚಿಕೆ ಸೂತ್ರ ಏನಾಗಿತ್ತೋ ಅದ್ರ ಪ್ರಕಾರ ನನ್ನ ಕುರ್ಚಿ ಬೇಕೇ ಬೇಕು, ಇನ್ನೇನು 2 ವರ್ಷ ಆಗೇ ಬಿಡುತ್ತಲ್ವ, 2 ವರ್ಷ ಆಯ್ತಲ್ಲ ಅಂತ ಹಿಡ್ದೇ ಬಿಡ್ತಾರೆ ಪಟ್ಟು. ಸೊ ಹಂಗೆ ಹೋದ್ರೂ ಕಷ್ಟ, ಹಿಂಗೆ ಹೋದ್ರೂ ಕಷ್ಟ. ಓಪನ್ ಆಗಿ ಹೇಳಿದಾರಲ್ಲ, ಕಲಾಪದಲ್ಲೇ ಹೇಳಿದಾರಲ್ಲ DK ಶಿವಕುಮಾರ್ ಕುರ್ಚಿ ತಗೊಳ್ಳುವ ಬಗ್ಗೆ, ನನ್ನ ಜಾತಕದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ. ಅದೇನೋ ಅಶೋಕ್ ಅವರು DK ಶಿವಕುಮಾರ್ ಅವರು ಒದ್ದಿಳಿಸೋದು ಮತ್ತೊಂದು ಸಿಕ್ಕಾಪಟ್ಟೆ ಜಟಾಪಟಿ ಕಾರಣ ಆಯಿತು. ಕಾಂಗ್ರೆಸ್ನ ಒಳಗಡೆನೆ ಅಸಮಾಧಾನಕ್ಕೆಲ್ಲ ಕಾರಣ ಆಗಿತ್ತು ಮಾತುಗಳೆಲ್ಲ ಏನೇನು ಬಂತು CM ಕುರ್ಚಿಗೆ ಸಂಬಂಧಪಟ್ಟಂತೆ ಅನ್ನೋದು. ಸೊ DK ಶಿವಕುಮಾರ್ ಅವರ ನೇರವಾದ ಟಾರ್ಗೆಟ್ CM ಕುರ್ಚಿಗೆ ನೆಕ್ಸ್ಟ್ ಅನ್ನೋದು ಗೊತ್ತು. ಹಾಗಾಗಿ ಈಗ ಸಿಡಿದೆದ್ದಿರುವಂತಹ ಸಿದ್ದರಾಮಯ್ಯ ಬಣ DK ಶಿವಕುಮಾರ್ ಅವರ ಅಬ್ಬರಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನೋ ತೀರ್ಮಾನ ಮಾಡಿರೋದು ಮೂಲಗಳ ಮಾಹಿತಿ ಬರ್ತಿರೋದು. ಬಟ್ ವಿದೇಶದಿಂದ ಬರ್ತಿದ್ದ ಹಾಗೆ DK ಶಿವಕುಮಾರ್ ಅವರ ಕಾರ್ಯಾಚರಣೆ ಶುರುವಾಗೇ ಬಿಡುತ್ತೆ. CM ಕುರ್ಚಿಗೆ ಅನ್ನೋದು ಕೂಡ ಫಿಕ್ಸ್. ಪರಮೇಶ್ವರ್ ಅವರು ಮೀಟಿಂಗ್ ಮುಗಿಸ್ಕೊಂಡು ವಿದೇಶಕ್ಕೆ ಹಾರಿದ್ದಾರೆ. ಯಾರ್ಯಾರ ಲೆಕ್ಕಾಚಾರ ಏನೇನಿದೆ ಅನ್ನೋದು ಗೊತ್ತಿಲ್ಲ. CM ಬದಲಾವಣೆ ಆದರೆ ತಮ್ಮ ಕಡೆಯವರನ್ನೇ ಕೂರಿಸ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ಪಟ್ಟಿರಬಹುದು. ಅಂದರೆ ಬೇರೆ ರೀತಿಯಲ್ಲ, ಅವರಾಗೆ ಹೇಳದೇ ಇದ್ರು ಕೂಡ ಅಧಿಕಾರ ಹಂಚಿಕೆ ಸೂತ್ರ ರೆಡಿ ಆಗಿತ್ತು ಆರಂಭದಲ್ಲೇ ಅನ್ನೋದಿರೋದ್ರಿಂದ ಸೀನಿಯರ್ಸ್ ಇದ್ದಾರೆ. DK ಶಿವಕುಮಾರ್ ಅವರಷ್ಟೇ ಅನುಭವಿಗಳಿದ್ದಾರೆ, ಪಕ್ಷಕ್ಕೆ ಕೊಡುಗೆ ಕೊಟ್ಟವರಿದ್ದಾರೆ, ಗೆಲ್ಲಿಸ್ಕೊಂಡು ಬಂದವರಿದ್ದಾರೆ. ಹಾಗಿರುವಾಗ ಇವ್ರು ಹೇಗೆ ಸುಮ್ಮನಿರ್ತಾರೆ? ನಾನು ಹೇಗೆ ಅವ್ರ ಬಾಯಿ ಮುಚ್ಚ್ಲಿ? ಇವ್ರು ಚನ್ನಪಟ್ಟಣ ಗೆದ್ರೆ ಅವ್ರು ಶಿಗ್ಗಾವಿ ಗೆದ್ದಿಲ್ವಾ? ಬೆಳಗಾವಿಯಿಂದ ಟೀಮ್ ಕರ್ಕೊಂಡು ಬಂದು ಅಲ್ಲಿ ಜವಾಬ್ದಾರಿ ಹೊತ್ಕೊಂಡು ಸತೀಶ್ ಜಾರಕಿಹೊಳಿ ಅವರು BJP ಗೆಲ್ತಿದ್ದ ಕ್ಷೇತ್ರವನ್ನ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬೀಳುವಂತೆ ಮಾಡಿದ್ರು. ಸೊ ಇವ್ರು ಏನು ಮಾಡಿದ್ದಾರೋ ಅಷ್ಟೇ ಇವರು ಮಾಡಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಕೊಟ್ಟು ನೋಡಿ ನಿಭಾಯಿಸಿ ತೋರಿಸ್ತೀವಿ ಅಂತ ಸೆಡ್ ಹೊಡೆಯೋದಕ್ಕೆ ಈಗ ಸಿದ್ದು ಬಣ ರೆಡಿ ಆಗಿಬಿಟ್ಟಿದೆ. 35-36 ಶಾಸಕರನ್ನ ಇಟ್ಕೊಂಡು ಬೆಳಗಾವಿಯಲ್ಲಿ ಹಿಂದೆನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಮಾಡಿದ್ರು. ಆ ಮೂಲಕ ಹೆಚ್ಚು ಕಡಿಮೆ ಆದರೆ DKಗೆ ಪಟ್ಟ ಕಟ್ಟೋದೇ ಹೋದಾದ್ರೆ ನಮಗೆ ಬೇರೆ ದಾರಿ ಇದೆ ಅನ್ನೋ ತನಕ BJP ಗಡ್ಕರಿ ಅವ್ರ ಜೊತೆ ಮೀಟಿಂಗ್ ಆದ ಸುಳಿವನ್ನೂ ಕೂಡ ಅಲ್ಲಿಂದಲೇ ಬಿಟ್ಟುಕೊಡ್ಲಾಗಿತ್ತು.
ಏನಿದು ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗು, ಏನಿದು ಗಡ್ಕರಿ ಅವ್ರ ಜೊತೆ ಮೀಟಿಂಗು? ಈ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತೆ ಹೋದಾಗ ರಾಜಕಾರಣ ಚರ್ಚೆ ಆಗಿದ್ದು ಹೌದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು. ಬಿಜೆಪಿಯ ಕೇಂದ್ರ ಸಚಿವರ ಜೊತೆಗೆ ಸತೀಶ್ ರಾಜಕೀಯ ಮಾತಾಡ್ಕೊಂಡು ಬರ್ತಾರೆ ಅಂದ್ರೆ ಏನರ್ಥ? ಅದನ್ನು ಓಪನ್ ಆಗಿ ಸುಳಿವು ಕೊಡ್ತಾರೆ ಅಂದ್ರೆ ಏನರ್ಥ? ಇಂಥದ್ದೆಲ್ಲ ಆಗಾಗ ಟ್ರೈಲರ್ ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಆಪ್ಷನ್ಸ್ ಬೇಕಾದಷ್ಟಿವೆ ಅಂತ. ಹಾಗಾಗಿ ಈಗ ಈ ಡಿನ್ನರ್ ಪಾಲಿಟಿಕ್ಸ್ 35-36 ಶಾಸಕರು ಒಟ್ಟಿಗೆ ಸೇರಿ ಡಿ ಕೆ ಶಿವಕುಮಾರ್ ಇಲ್ಲದೇ ಇರುವಾಗ ಮೀಟಿಂಗ್ ಮಾಡಿದ್ದು, ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಬಂದಿದ್ದು, ಬದಲಾವಣೆ ಅನಿವಾರ್ಯ ಅನ್ನುವ ಮೆಸೇಜ್ ಅನ್ನ ಕೊಟ್ಟಿರೋದು ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಕೈಪಾಳ್ಯದಲ್ಲಿ ಸಂಕ್ರಾಂತಿ ಹೊಸ್ತಿಲಲ್ಲಿ ಬಿಗ್ ಡೆವಲಪ್ಮೆಂಟ್ ಸುಳಿವು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.